ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ವಿಡಿಯೋಗೆ ತುಂಬ ಜನ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಿ ರೆಸ್ಟ್ ಮಾಡಿ ಅಂತೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂದ್ಕೊಂಡು ತುಂಬ ಸಜೆಷನ್ನ ಕೊಟ್ರಿ. ಥ್ಯಾಂಕ್ ಯು ಎಲ್ಲರಿಗೂ. ಸೊ ಹೌದು, ಅದಕ್ಕೋಸ್ಕರ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತಲೇ ಹೊರಟಿದ್ದೀವಿ. ಸೊ ಇವತ್ತೇ ಹೊರಡೋಣ. ನಮ್ಮ ಡ್ಯಾಡಿ ಸ್ವಲ್ಪ ಕಾರ್ದು DL ಮಾಡ್ಸೋಕ್ಕೆ ಅಂದ್ಬಿಟ್ಟು ಡ್ರೈವಿಂಗ್ ಸ್ಕೂಲಿಂದ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರು ಬರ್ತಾ ಇಲ್ಲ. ನಾವು ಇವಾಗ ಒಂದು ಬುಕುನ್ಕೆರೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗೇ ಇಲ್ಲ ನಾವು. ಅದಕ್ಕೆ ಸ್ವೀಟ್ ತೊಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ನಮ್ಮ ನಯನಕ್ಕ ಅವ್ರು ಬಂದಿದ್ರು, ಇನ್ನೊಂದು ಗಜಿಮಮ್ಮ ಮನೆಯವರು ಬಂದಿರಲಿಲ್ವಲ್ಲ. ಸೊ ಅವ್ರಿಗೇನಾದರೂ ಸ್ವೀಟ್ ತೊಗೊಂಡು ಕೊಟ್ಬಿಟ್ಟು ಬರೋಣ. ಬೋರ್ನಾಥ್ ಸ್ವಾಮಿಗೆ ಹೋಗೋಣ ಅಂತಿದ್ದಾರೆ. ಹೋಗ್ತೀವ ಇಲ್ವ ಕನ್ಫರ್ಮ್ ಇಲ್ಲ. ಯಾಕಂದರೆ ನಾವು ನಮ್ಮ ಬುಕುನ್ಕೆರೆಗೆ ಹೊಟ್ಟೋದ್ರೆ ಹೇಳೋಕ್ಕಾಗಲ್ಲ. ಅಲ್ಲಿಂದ ನಾವು ಬರೋದನ್ನೇ ನೈಟ್ ಮಾಡ್ಕೊಬಿಡ್ತೀವಿ. ಏನೋ ಒಂಥರ ನೆಮ್ಮದಿಯಲ್ಲಿ ಹೋದರೆ ಖುಷಿ, ಏನೋ ಒಂಥರ ಸಂತೋಷ. ನನಗಿಂತ ಹೇಳ್ಬೇಕು ಅಂದರೆ ಪ್ರಮೋದಿಗೆ ಸಿಕ್ಕಾಬಿಟ್ಟೆ ಇಷ್ಟ. ಹಂಗಾಗ್ಬಿಟ್ಟಿದಲ್ಲ ರೀ. ಅವರೇ ಹೇಳ್ತಾ ಇರ್ತಾರೆ ಯಾವಾಗಲೂ ಅವ್ರು ಜಾಕ್ ಫ್ರೂಟ್ ತಿನ್ನಬೇಕು. ಅದಕ್ಕಿಂತ ಹೆಚ್ಚಾಗಿ ಏನೋ ಒಂಥರ ಅವ್ರಿಗಿಷ್ಟ ಬುಕುನ್ಕೆರೆ ಅಂದರೆ. ಅಲ್ಲಿ ಫ್ಯಾಮಿಲಿ ಮಾತಾಡ್ಸೋದಾಗಿರ್ಬೋದು, ಅವ್ರ ಕೇರಿಂಗು ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಾರನೂ ನೆನೆಸ್ಕೊತಾನೆ ಇರ್ತಾರೆ. ಬುಕುನ್ಕೆರೆಗೆ ಹೋಗೋಣ ಅಂತ ಲಾಸ್ಟ್ ವೀಕ್ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ವೀಕು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿನೂ ರೆಡಿ ಆಗ್ತಾ ಇದ್ದಾರೆ. ನಮ್ಮೇನೋ ಚೀಟಿ ದುಡ್ಡು ಕಟ್ಟಬೇಕು ಅಂದ್ಬಿಟ್ಟು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರು. ಅವರೇನೋ ಅಲ್ಲಿ ಅಂಗಡೀಲಿ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಕೊಟ್ಬಿಟ್ಟು ನಾವು ಹೊರಡ್ತೀವಿ. ನೋಡಿ ನಮ್ಮ ಮಮ್ಮಿ ಬುಕುನ್ಕೆರೆಗೆ. ಯಾರಿಗೆ ಅದು ಕಾರ್ಗೆ ಹೂವು ಹಂಗೆ ಬಡಪ್ಪ, ನಾವು ತಿನ್ನಲ್ಲ ಗಣಪತಿಗೆ. ನಮ್ಮಿ ನೋಡಿ ಬುಕುನ್ಕೆರೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನಮಗೆ ಬದನೆಕಾಯಿ ಬೇಕೇನೋ ಒಳಗೆ ಕಿತ್ಕೊಳ್ಳಿದ್ರೆ. ಕರ್ಬೇವಿನ ಸೊಪ್ಪು ಕೇಳ್ತಾಳೆ ಅವಳು. ಕಾರ್ಕಿನ ಬೀರುಕಿ ಅಲ್ಲೇ ಐಟೆ ಫಸ್ಟ್ ಇದ್ರಲ್ಲಿ ಅನ್ಸುತ್ತೆ. ಒಂದು ನಿಮಿಷ ಕೊಟ್ಟೆ ಇರಿ. ಅವಳು ಕರ್ಬೇವಿನ ಸೊಪ್ಪು ಕೇಳ್ತಾಳೆ. ಆವಾಗ ಹೋದ್ರು ಅಷ್ಟೇ ಕರ್ಬೇವಿನ ಸೊಪ್ಪು ಅಂದಾಳೆ. ಸೊ ಕರ್ಬೇವಿನ ಸೊಪ್ಪು ಇಟ್ಕೊಂಡು ಈಗ ಹೊರಡೋಣ ಬನ್ನಿ. ಇವಾಗ ಓಕೆ ಗೈಸ್, ಮಾರ್ನಿಂಗ್ ಸ್ವಲ್ಪ ಓಕೆ ಫೈನಾಗಿ ಇರ್ತೀನಿ. ಆಮೇಲೆ ಟ್ಯಾಬ್ಲೆಟ್ ನುಂಗ್ಬಿಡ್ತೀನಲ್ಲ, ಅವಾಗ ಏನೋ ಒಂಥರ ನನಗೆ ಕುಗ್ಗಿಸ್ದಂಗೆ ಫೀಲ್ ಆಗ್ತಾ ಇದೆ. ಸೊ ಈ ಸಲ ನಾಳೆನೋ ಅಂದರೆ ಸೋಮವಾರನೋ ಮಂಗಳವಾರನೋ ಇನ್ನೊಂದು ಸಲ ಚೆಕಪ್ ತೊಗೊಂಡು ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಟ್ಯಾಬ್ಲೆಟ್ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಅದರಿಂದ ಆ ಥರ ಫೀಲ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ, ನೋಡಬೇಕು. ಸೊ ನೋಡೋಣ ಏನು ಹೇಳ್ತಾರೋ ಗೊತ್ತಿಲ್ಲ ಡಾಕ್ಟರು. ನನಗೆ ಹೊರಡೋಣ. ಅವಳಿಗೆ ಏನೇನು ಬೇಕು ತೊಗೊಂಡು ಹೋಗೋಣ. ಬೆಳಿಗ್ಗೆ ಫ್ಲವರ್ ಕೊಟ್ಟೆಲ್ಲ ತಗೋಬ ಗಣಪತಿಗೆ ಹಾಕೊಂಡು ಹೋಗು, ಗಣಪತಿಗೆ ಹೋಗ್ಬಿಡ್ತೀವಿ. ನೋಡೋಣ. ಅಮ್ಮನ ತೋರ್ಸ ಆಮೇಲೆ ಅಮ್ಮನ ಬರೆ ಮಾಡ್ಕತೀಯ ನೀನು. ಹಂಗೆ ಇನ್ನು ಜೋರಾಗಿ ಬ್ರೇಕ್ ಹಿಡಿ ಮಮ್ಮಿ. ಅದೇ ಹುಚ್ಚು ಬೇಪ ಬರೆಸ್ತಾನೆ ಗೈಸ್. ನನಗೆ ಅದ್ರ ತಗೊಳ್ಳೇಬಾರ್ದಿತ್ತು. ಹಂಗೆ ಮೈಂಡ್ ಯಾರೋ ಒಂದು 7 ಲಕ್ಷದ ತಗೊಂಡಿದ್ರೆ ಆಗೋದು. ಇವನ್ ಮಾತು ಕೇಳ್ಕೊಂಡು ಮೈಲೇಜು ಕೊಡ್ತಾ ಇಲ್ಲ ಗೈಸ್, ಬರೀ 10 ಕೊಡ್ತೈತೆ ಮೈಲೇಜು ನಮಗೆ. ಹಲೋ ಮಮ್ಮಿ. ಹೆದರಿಸ್ತಾವನೆ ಮಮ್ಮಿ. ಇವ್ರಿಗೂ ನಿಲ್ಲಿಸ್ಲಿಲ್ಲ ವಯಸ್ಸು. ನಮ್ಮನೆಗೆ ಯಾರು ಬಂದರು ಅಂತ ಪಾಪ. ಹಾಯ್ ಮಾಡ, ಹಾಯ್ ಮಾಡೇ, ಹಾಯ್ ಮಾಡ. ರೈಸ್ ನೋಡಿ ಹೆಂಗೆ ನಗ್ತಾನೆ. ಹಾಯ್ ಮಾಡೆ, ನಗೆ ಕಿಸಿ ಹೆಂಗೆ ನಗ್ತಾನೆ ನೋಡಿ ಗೈಸ್. ಹುಡುಗ ಇದು ವಿಡಿಯೋ ನೋಡ್ತೀರಾ? ನೋಡ್ತವೆ ನಿಮ್ಮೂರು ಹುಡುಗಿ ಪರ್ಮಿಷನ್ ಮೊಮ್ಮಗಳಂತಲ್ಲ ಅಂತವೆ. ನೋಡಿ ನಿಮ್ಮೂರು ಹುಡುಗಿ ಬರ್ತದ. ನನಗೆ ದಿವಸ ಅದನ್ನೇ ನೋಡ್ತಾ ಇದ್ದೀನಿ. ನೀವು ಇಬ್ರು ಮಾಡಿದ್ದೀವಿ, ಚೆನ್ನಾಗಿ ಮಾಡ್ತೀಯಲ್ಲ ಎಲ್ಲ ನೋಡಿ. ಅಮ್ಮ ಎಲ್ಲ ಇವತ್ತು ಬಂದ್ರೆ ನಮ್ಮೂರು ನಿಮ್ಮ ಮನೆ ಪಕ್ಕ ಹುಡುಗಿ ಕರ ಮಾತು ನಮ್ಮ ಹೆಣ್ಮಕ್ಳು ರಾಣಿ ಮಕ್ಕಳು ಮೊಮ್ಮಕ್ಕಳು ಕರವ ಮೊಮ್ಮಗಳಿಗೆ. ನಮ್ಮ ಆಂಟಿ ಚಂದನ ಎಲ್ಲ ಕೂತ್ಕೊಂಡು, ಇನ್ನೊಬ್ಬರು ಆಂಟಿ ಇದ್ದಾರೆ, ಇವ್ರ ಹೆಸರು ಜಯಲಕ್ಷ್ಮಿ ಅಂತಲೇ. ಅವ್ರ ಜೊತೆ ಫುಲ್ಲು ಕಾಟ್ಲೆ ಏನೇನೋ ಮಾತಾಡ್ತಾಯಿದ್ರು. ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರು ಹೊರಟೋಗ್ತಿದ್ರು. ಅದಕ್ಕೆ ಮತ್ತೆ ಚಂದನ ಕರಿತಿದ್ಲು, ವೀಡಿಯೋಗೆ ಚೆನ್ನಾಗಿದೆ ಕರಿ ಅಂತ ಅಂದೆ. ಅದಕ್ಕೆ ಮತ್ತೆ ಕರಿದ ತಕ್ಷಣ ಅವ್ರು ಬರ್ತಾರೆ. ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ, ಒಂಥರ ಮಗು ಥರ ರಿಯಾಕ್ಟ್ ಮಾಡ್ತಾರೆ ಅವರು.
ನಿಮ್ಮ ಮಗಂಗೆ ಮದುವೆ ಮಾಡಿದ್ರೆ ಸೊಸೆ ಕೂತ್ಕೊಳ್ಳಂಗಿಲ್ಲ ಅವನಿಗೆ ಕೊಯ್ಯ ಕೊಯ್ಯ ಅಂತಾನೆ. ಅಳ್ತಾನೆ. ಇವತ್ತು ಬಂದಿದ್ದೀನ ಅಡಿ ರಂಡಿ ಒಂಚೂರು ಒಂದು ನಿಮಿಷ ನಾನು ಬಂದಿದ್ದೀನ ಎಗ್ರೈಸೋಣ ಎಗ್ರೈಸಿ ಹಾಕಲ್ಲ ನೋಡ್ಬೇಕು ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಹೋಗು ಊಟ ಮಾಡ್ಕೊಂಬಿ ನೀನು. ಚೆನ್ನಾಗಿ ನಮ್ಮ ಅಕ್ಕ ಉಪ್ಪು ಸಾಂಬಾರು ಮತ್ತು ಸೊಪ್ಪು ಕಾಳು ಮಾಡಿದ್ಲು. ನಾನು ಎಗ್ ರೈಸ್ ತಿನ್ನಬೇಕು ಅಂದ್ಬಿಟ್ಟು ನಾನು ಊಟ ಏನೂ ಮಾಡಲಿಲ್ಲ, ಬೇಡ ಅಂದ್ಬಿಟ್ಟು ಪ್ರಮೋದ್ ಅವರು ಊಟ ಮಾಡ್ತಾ ಇದ್ದಾರೆ. ಅಲ್ಲಿ ಕರಿದ ಎತ್ಕಬಾ, ಅಲ್ಲಿ ಬಿಳಿದ ಎತ್ಕಬಾ, ಬಿಳಿ ಚೆನ್ನಾಗದೆ, ಬಿಳಿ ನಂದು ಅದು ಮಾಡ್ಕೋ, ಮಾಡ್ಕೋ ಓಪ ನೀರು ಆಯ್ತು ತಗ ಇಲ್ಲಿ ತಗ ಅಪ್ಪ ಬಿಳಿದ ಒತ್ತು ಇದು ಎಲ್ಲೋ ಹಾಲು ಕುಡಿ ನೀನು. ಇಷ್ಟೊತ್ತು ಗಂಟೆ ಹಾಕಿಸ್ತೀನಿ ಇದ್ದ. ನಾನು ಬಂದ ಕ್ಷಣ ಅವಳು ಬಾತ್ ಮಾಡಿದ್ಲಲ್ಲ ಅದನ್ನು ತಿಂದ್ಬಿಟ್ಟಿದ್ದೆ. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಎಗ್ ರೈಸ್ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೆ. ಆವಾಗ ಹಳಸಿನಣ್ಣು ಕುಯ್ತಾಯಿದ್ರು. ನಮ್ಮ ರೋಡಲ್ಲಿ ಹೆಂಗೆ ಅಂದರೆ ಹಳಸಿನಣ್ಣು ಯಾರಾದರೂ ಕಟ್ ಮಾಡಿದ್ರೆ ಅಲ್ಲೇ ಒಂದು ಉಂಡೆ ಖಾಲಿ ಆಗಿಬಿಡುತ್ತೆ, ಎಲ್ಲ ದುಡ್ಡಿಗೆ ತೊಗೋತಾರೆ. ನಂಗೆ 50ಕ್ಕೆ, ನನಗೆ 30ಕ್ಕೆ, ನಂಗೆ 20ಕ್ಕೆ ಅಂದ್ಕೊಂಡು. ಸೊ ಪ್ರಮೋದ್ ಅವರು ತಿನ್ನಬೇಕು ಅಂತ ತುಂಬ ದಿನದಿಂದ ಅಂತಾಯಿದ್ರು. ಸಿಕ್ಕಾಬಡೆ ಚೆನ್ನಾಗಿತ್ತು ಮಾತ್ರ ಹಳಸಿನಣ್ಣು, ಅಷ್ಟು ಸ್ವೀಟಾಗಿತ್ತು. ಹಳ್ಳೀಲಿ ಹಣ್ಣುಗಳು ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಸೊ ಆಮೇಲೆ ಎಗ್ ರೈಸ್ನ ತೊಗೊಂಬಂದರು. ನನಗೆ ಮಾತ್ರ ಅವರು ಎಗ್ ರೈಸ್ನ ಈ ಥರ ಮಾಡಿಕೊಡೋದು. ಕಬಾಬು ಮತ್ತು ಎಗ್ ರೈಸ್ನ ಮಿಕ್ಸ್ ಮಾಡಿ ಕೊಟ್ಟು ಕಳಿಸ್ತಾರೆ. ಅವ್ರು ಹೋಗ್ಬಿಟ್ಟು ಭೂಮಿಕಂಗೆ ಎಗ್ ರೈಸ್ ಅಂದರೆ ಈ ಥರ ಸ್ಪೆಷಲ್ಲಾಗಿ ಮಾಡಿಕೊಟ್ಟು ಕಳಿಸ್ತಾರೆ. ಆ್ಯಂಡ್ ನಾನು ಮತ್ತು ಸೋನು ಇಬ್ರಿಗೂ ತರಿಸ್ಕೊಂಡ್ವಿ. ಅವನು ಸ್ಕೂಲಿಂದ ಬಂದಮೇಲೆ ಊಟ ಮಾಡಿರಲಿಲ್ಲ. ಸರಿ ಆಯಿತು ನಾನು ಎಗ್ ರೈಸ್ ತಿಂತೀನಿ ಅಂದ್ಬಿಟ್ಟು ಇವಾಗ ನಾನು ಅವನು ತಿಂತಾಯಿದ್ದೋ. ಸೊ ಅಪ್ಪುಗೆ ತಿನ್ನಿಸ್ತೀನಿ ಬಾ ಅಪ್ಪು ಅಂದರೆ ಅವನು ತಿಂತಾ ಇರಲಿಲ್ಲ, ಫೋನಲ್ಲಿ ಗೇಮ್ ಆಡ್ತಾಯಿದ್ದ. ಎಸ್ ಗೈಸ್ ನಾವು ಹೊರಟ್ವಿ ಇವಾಗ ಊರಿಗೆ. ಮಕ್ಕಳೆಲ್ಲ ಸಿಕ್ಕಾಬಡ ಗಲಾಟೆ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಪಾರ್ಕಿಂಗಿಗೆ ಸದ್ಯ ನಮಗೆ ಜಾಗ ಇತ್ತು, ಅಲ್ಲಿ ಹಾಕಿದ್ರು. ಇವರು ಇವಾಗ ಬಟ್ಟೆ ಎಲ್ಲ ತೊಳೆದು ಒಣಗಿ ಹಾಕ್ತವ್ರೆ. ಹೂವು ಎಷ್ಟೊತ್ತಾಯಿತು ಗೊತ್ತಾ ಗೈಸ್? 12:30 ಕೂತಿದ್ದು, ಆಲ್ರೆಡಿ 3:30. ಒಂದು 10 ಬಟ್ಟೆ ಒಗೆಯೋಕೆ ಇಷ್ಟೊತ್ತು ಮಾಡ್ತಾರ? ಅಷ್ಟು ಒಗ್ದಿದ್ದಾರೆ ಅಷ್ಟೇ. ತೋರಿಸ್ತಾ ಇದ್ದೀನಲ್ಲ ನೋಡಿ ಅಲ್ಲಿ. ಅಯ್ಯೋ ಬೇಡಪ್ಪ, ತಲೆ ಸುತ್ತೆ ಬುದೋಯ್ತಾರೆ ನಮ್ಮ ವ್ಯೂವರ್ಸ್. ನಾವು ಇನ್ನೂ ಚುಂಚನಗಿರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೊರಟ್ವಿ. ಸೋನು ನೋಡು ನನ್ನ ಪಟ ಎಷ್ಟು ಮೇಲಾಡ್ತಾ ಇದೆ, ನನ್ನೇ ಫಸ್ಟ್ ಇರೋದು ಅಂದ್ಕೊಂಡು ನನಗೆ ತೋರಿಸ್ತಾ ಇದ್ದ. ಇಲ್ಲ ಹಾಕ್ಬೇಕು, ನಾವು ಹಾಕ್ಬೇಕು. ಲೋ ಅವ್ರಿಗೆ ಸರಿಯಾಗಿ ಓಡ್ಸಕ್ ಬರಲ್ಲ ಕಣೋ, ಓಡಿಸ್ತಾರೆ. ಪರ್ಫೆಕ್ಟ್ ಡ್ರೈವರ್ ಅಲ್ಲ, ಗಜಿ ಮಾಮೂನ್ ಅಷ್ಟಿಲ್ಲ. ಅಲ್ಲಿ ಬಾಯ್ ಮಾಡಪ್ಪ. ಬಾಯ್ ಬಾಯ್ ಸೋನಾ. ಚಾಮುಂಡಿ ಬೆಟ್ಟಕ್ಕ ನೋಡ್ರಣ. ಆನ್ ದ ವೇ ಹೋಗ್ತಾನೆ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ಸುಮ್ಮನೆ, ಆಮೇಲೆ ಬೇಡ ಅಂದ್ಬಿಟ್ಟು ಪೆಟ್ರೋಲ್ನ ಹಾಕ್ಸ್ತಾ ಇದ್ದೀವಿ. ಫೈನಲಿ ನಮ್ಮ ಕಾರ್ಗೆ ಫುಲ್ ಟ್ಯಾಂಕ್ನ ಮಾಡಿಸ್ದೆ ಇವತ್ತು. ಲಾಸ್ಟ್ ಟೈಮೇ ನಾನು ಹಾಕ್ಸಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ 2100 ಏನೋ ಹಾಕ್ಸ್ದೆ. ನಮಗೆ ಭಯ ಗೈಸ್ ಡೀಸೆಲ್ ಹಾಕ್ಬಿಡ್ತಾರೆ ಅಂತ, ಯಾಕಂದರೆ ನಮ್ಮದು ಪೆಟ್ರೋಲ್ ಕಾರ್ ಅಲ್ವಾ, ಅದಕ್ಕೆ. ಎಸ್ ಗೈಸ್ ಮನೆಗೆ ಬಂದ್ವಿ. ಇವಾಗ ಮತ್ತೆ ಏನು ಫ್ರೆಶ್ ಅಪ್ ಏನೂ ಆಗೋಲ್ಲ. ಇವಾಗ ನಾವು
ಬೆಳ್ಳೂರು ಕ್ರಾಸ್ ಹತ್ರ ಹೋಗಿ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ಹಿಂಗೆ ಹೋಗ್ತೀವಿ. ರೂಮ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಒಟ್ಟಿಗೆ. ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲೋಗಿ ಫ್ರೆಶ್ ಅಪ್ ಆಗೋಕ್ಕಾಗಲ್ಲ. ಆ್ಯಂಡ್ ಎಳ್ನೀರು ಕುಡಿಬೇಕು ಅಂದ್ಬಿಟ್ಟು ನಮ್ಮ ಗಜಿ ಮಾಮನಿಗೆ ಹೇಳಿದ್ದೆ. ಅದಕ್ಕೆ ಅವರು ಎಳ್ನೀರು ಮಾಡ್ತಾರಲ್ಲ ಅಲ್ಲಿ ಸ್ವೀಟಾಗಿರೋದನ್ನ ತಗೊಂಬರ್ತಾರೆ ಅಂದ್ಬಿಟ್ಟು ಹೇಳಿದೆ. ನಮ್ಮ ಮರದಲ್ಲೂ ಇದೆ, ಬಟ್ ಕೇಳೋಕ್ಕಾಗಲ್ಲ. ಅಷ್ಟೊಂದು ಸ್ವೀಟ್ ಇರೋದು ಸಿಗಲ್ಲ ಅಂದ್ಬಿಟ್ಟು ತಂದು ಕೊಟ್ಟಿದ್ದಾರೆ ನಮ್ಮ ಗಜ್ಜಿ ಮಾಮ. ಅದನ್ನು ಕಟ್ ಮಾಡಿಸ್ಕೊತಾ ಇದ್ದೀವಿ. ಅಪ್ಪು ಬಹಳ ದೊಡ್ಡ ತಂದಿದೆಯಾ ಕಣ ಚಿನ್ನಿ, ಎಷ್ಟು ದೊಡ್ಡ ತಂದ ನೋಡು. ಚೊಂಬಂತ ಕೊಡು ಪಮ್ಮಿ, ಚೊಂಬಂತ ಕೊಡು. ಅಪ್ಪಗೊಂದು ನಂಗೊಂದು ಓಡಿಸ್ಕೊತಾ ಇದ್ದೀವಿ. 4-5 ಕೊಟ್ಟಿದ್ರು. 4 ನಮ್ಮ ಮಮ್ಮಿಗೂ ಫ್ರೆಶ್ ಅಪ್ ಆಗಬೇಡಿ, ಹಂಗೆ ಬನ್ನಿ ಮಮ್ಮಿ ಅಲ್ಲೇ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿದ್ದೀನಿ. ಮನೇಲೇನು ಫ್ರೆಶ್ ಅಪ್ ಆಗಿಲ್ಲಲ್ಲ. ಸೊ ನಾವು ಎಲ್ಲ ಏಜೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಸೊ ಡಿಕ್ಕಿಗೆ ಇಟ್ಟಿದ್ದೀವಿ. ನೋಡಿ ಪ್ರಮೋದ್ ಅವರು ಮುಂದೆ ಒಂದು ರಗ್ಗಿ ಇಟ್ಟಿದ್ದಾರೆ, ಹಿಂದೆ ಒಂದು ರಗ್ಗಿ ಇಟ್ಟಿದ್ದಾರೆ. ಸೊ ಇಷ್ಟು ಲಗೇಜ್ ನಾನು ಹೇಳ್ತಾ ಇದ್ದೆ, ಬೈಕಲ್ಲೂ ನಾವು ಇಷ್ಟೇ ತೊಗೊಂಡು ಹೋಗ್ತಾ ಇದ್ವಿ, ಇವಾಗಲೂ ಇಷ್ಟೇ ತೊಗೊಂಡು ಹೋಗ್ತಿದ್ದೀವಿ ಅಂತ. ಏ ಪಾಪಾ ಗೈಸ್, ಗಂಟು ಮುಟ್ಟ ಸಮೇತ ಬಂದ್ಬಿಟ್ಟು ನೋಡಿ, ನಾನು ಕೂಡ ತಗೊಂಡಿರೋದು. ಎಲ್ಲರೂ ಹೊರಟು ಈಗ ನೋಡೋಣ ರೂಮ್ಸ್ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಇವ್ರ ಫ್ರೆಂಡ್ ಹೇಳಿದ್ದಾರೆ ಹಾಸನ್ ರೋಡಲ್ಲಿ ಚೆನ್ನಾಗಿದೆ ಅಂತ. ಅಪ್ಪು ಇರೋ ನಾವು ಬೆಳ್ಳೂರು ಕ್ರಾಸಲ್ಲಿ ನೋಡೋಣ ಅಂದ್ಕೊಂಡಿದ್ದೀವಿ. 2 ಕಡೆನೂ ನೋಡಿ ಸೊ ಯಾವ್ದು ಚೆನ್ನಾಗಿದೆ ಅದನ್ನು ಮಾಡ್ಕೋತೀವಿ. ಅಪ್ಪು ಸ್ಲೀಪಿ ಅವರೇ ಕಾಯ್ತಾ ಯಾವಾಗ ಹೋಗ್ತೀವಿ ನಾವು ಟೆಂಪಲ್ಗೆ, ಯಾವಾಗ ಹೊರಡ್ತೀವಿ ಅಂದ್ಕೊಂಡು. ಫೈನಲಿ ಫ್ಯಾಮಿಲಿ ಲಾಂಗ್ ಡ್ರೈವ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಅವಂಗೆ ಕಟ್ಟಳ್ಳಿನಲ್ಲಿ ಅಲ್ಲಿ ಸಿಗುತ್ತಲ್ಲ, ಗೊತ್ತಲ್ಲ, ಕರ್ಕೊಂಡು ಹೋಗಿದ್ದಲ್ಲ. ಫ್ಯಾಮಿಲಿ ಲಾಂಗ್ ಡ್ರೈವ್ ಫಾರ್ ದ ಫಸ್ಟ್ ಟೈಮ್ ಇಷ್ಟು ದೂರ ಹೋಗ್ತಾ ಇರೋದು. ಸೇಫಾಗಿ ರೀಚ್ ಆಗ್ತೀವಿ. ನಿಧಾನಕ್ಕೆ ಹೋಗ್ತೀವಿ. ಸ್ವಲ್ಪ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ ನಿಧಾನಕ್ಕೆ ಹೋಗ್ತಾ ಇದೀವಿ. ಅಬ್ಬೋ ರೆಡಿ? ಹ್ಯಾಪಿ ಅಪ್ಪು? ಹ್ಯಾಪಿನಾ? ಅಲ್ಲಿ ನೋಡಿ ಅಬ್ಬೋ ಹಲೋ, ಹೈ ಎಷ್ಟು ಅದು ಹೇಳೋ? 750 rupees ಅದು. ನಾನಂತೀನಿ ಮೇಲೆ ಏನು ಕೊಡ್ಸಲ್ಲ ನಿಮಗೆ. ಹಾಂ ತೋರಿಸು. ಅಪ್ಪುಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. 750 ರೂಪಾಯಿ ಅನ್ನೆಸರಿ ವೇಸ್ಟ್ ಮಾಡಿಸ್ದೆ. ಅದಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ ಟಾಯ್ ಅದು, ಆದರೂ ಅದೇ ಬೇಕು ಅಂದ್ಕೊಂಡೆ ತೆಗೆಸ್ಕೊಂಡ. ಸೊ ನಾವು ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬೆಳ್ಳೂರು ಕ್ರಾಸ್ಗೆ ರೀಚ್ ಆದ್ವಿ. ರೂಮು ನಮಗೆ ಚೆನ್ನಾಗಿರೋದೇ ಸಿಕ್ತು ಹುಡುಕ್ತಾ. ಸೊ ಆ್ಯಂಡ್ ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ರೂಮ್ ಬುಕ್ ಮಾಡ್ಕೊಂಡಿರೋರೆಲ್ಲ ಚುಂಚನಗಿರಿಗೆ ಹೋಗಿದ್ದಾರೆ. ಸರ್ ನೀವು ಬೇಕಿದ್ರೆ ಹೋಗ್ಬಿಟ್ಟು ಬರ್ಬೋದು ಒಂದು. ಸೊ ನಾವು ತುಂಬ ಟಯರ್ಡ್ ಆಗಿತ್ತಲ್ಲ, ಹೋಗಲಿಲ್ಲ ನಾವು. ಗೈಸ್ ರೂಮಿಗೆ ಬಂದ್ವಿ. ನಮಗಂತೂ ರೂಮ್ ಹುಡುಕಿ ಸಾಕಾಗೋಯ್ತು. ಇಲ್ಲ ಅಂದ್ರೆ ಒಂದು 10-15 ರೂಮೇ ಚೆಕ್ ಮಾಡಿದ್ವಿ. ಕೊನೆಗೆ ಫೈನಲಿ ರೂಮ್ ಸಿಕ್ತು. ಏನಕ್ಕೆ ಅಷ್ಟೊಂದು ರೂಮ್ನ ಹುಡುಕಿದ್ವಿ ಅಂದರೆ ತುಂಬ ಇದೆ ಇಲ್ಲಿ ಬೆಳ್ಳೂರು ಕ್ರಾಸ್ನಲ್ಲಿ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಇರುತ್ತೆ, ಅದ್ರ ಜೊತೆಗೆ ರೂಮ್ಸ್ ಇರುತ್ತೆ. ನಮಗೆ ಕಂಫರ್ಟಬಲ್ ಇರಲಿಲ್ಲ. ಇನ್ನು ನಮ್ಮ ಫ್ಯಾಮಿಲಿಗೆ ಬಾರ್ ವಿತ್ ಅಲ್ಲಿ ರೂಮ್ಸ್ ಇರೋದು ಕಂಪ್ಲೀಟಾಗಿ ನಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಕೊನೆಗೆ ಗೆಸ್ಟ್ ರೂಮ್ಸ್ ಮತ್ತು ಹೋಟೆಲ್ ಕೆಳಗಡೆ ಆ ಥರದ್ದು ಸಿಕ್ತು, ಚೆನ್ನಾಗಿರೋದೇ ಸಿಕ್ತು ನಮಗೆ. ಅಪ್ಪು 750 ರೂಪಾಯಿ ಕೊಟ್ಟು ಆಟ ಸಾಮಾನು ತೆಗೆಸ್ಕೊಂಡಲ್ಲ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ನಮ್ಮಿ ಹೂ ಕಟ್ತಾ ಇದ್ದಾರೆ TV ನೋಡಿಕೊಂಡು, ಕಾಮಿಡಿ ಕಿಲ್ಲಾಡಿನ. ಫೈನಲಿ ಚೆನ್ನಾಗಿರೋದೇ ಸಿಕ್ತು. ಫ್ಯಾಮಿಲಿ ಅಂದರೆ ಹಂಗೆ ಕೇಳ್ತೀವಲ್ವ, ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಊಟ ಆರ್ಡರ್ ಮಾಡಬೇಕು, ಇಲ್ಲಿಗೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಬಿಕಾಸ್ ಬೆಳಗ್ಗೆ ಬೇಗ ಎದ್ದೋಗ್ಬೇಕು, 5 ಗಂಟೆ 6 ಗಂಟೆಗೆ. ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.